ಓಂ ನಮೋ ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನನ್ನ ಹೆಸರು ನಾಗೇಂದ್ರ ಪಂಡಿತ್ ಅಂತ. ನಾನು ನಾಗೇಂದ್ರ ಪಂಡಿತ್ ಅಂತ ಒಂದು ಯೂಟ್ಯೂಬ್ ಮಾಡಿದ್ದೀನಿ. ಆ ಯೂಟ್ಯೂಬ್ನಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮುಂದೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಡಿ ಹೇಳ್ತಾ, ಈಗ ನಾನು ಒಂದು ಹೊಸ ಸುದ್ದಿ ತಗೊಂಬಂದಿದ್ದೀನಿ. ಏನು ಹೊಸ ಸುದ್ದಿ ಆಯಿತು ಅಂದರೆ, ಮಾರ್ಚ್ 11ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ. ಯಾರು? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ. ಇದು ಹೆಂಗಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ, ಸಿದ್ದರಾಮಯ್ಯವರು ಎಲ್ಲೋ ಒಂದು ಕಡೆ ಮೈಸೂರಲ್ಲಿ ಪತ್ರಕರ್ತರ ಜೊತೆ ಮಾತಾಡ್ತಾ ಹೇಳ್ತಾವ್ರೆ, ಯಾವಾಗ ಬೇಕಾದರೂ ರಾಜೀನಾಮೆ ಕೊಡ್ಬೋದು ಮತ್ತು ಯಾವಾಗ ಬೇಕಾದ್ರೂ ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೀನಿ ಅಂತ ಹೇಳಿದ್ರು. ಅದನ್ನೀಗ ನಾವು ಸ್ವಲ್ಪ ಆಲೋಚನೆ ಮಾಡಿ ಇದನ್ನು ಮಾಡಿದ್ರೆ, ಇದು ಹೌದು, ಡಿ ಕೆ ಶಿವಕುಮಾರ್ಗೆ ತೆರವು ಮಾಡಿಕೊಡ್ತಾ ಇದ್ದಾರೆ ಅನ್ನೋದು ಒಂದು ಸುದ್ದಿ ಆಗ್ತಾ ಇದೆ. ಇಷ್ಟು ಬೇಗ ಆಗುತ್ತೆ ಅಂತ ಅಂದ್ಕೊಳ್ಳಿಲ್ಲ. ಸಿದ್ದರಾಮಯ್ಯ ಅವರು ಇಷ್ಟು ಬೇಗ ಬಿಡ್ತಾರೆ ಅಂತಲೂ ಅಂದ್ಕೊಂಡಿರಲಿಲ್ಲ. ಯಾಕಷ್ಟು ಬೇಗ ದಿಢೀರಂತ ನಿರ್ಧಾರ ತಗೊಂಡ್ರು ಅಂತ ಗೊತ್ತಾಗಲಿಲ್ಲ. ಒಂದು ವೇಳೆ ಅವ್ರಿಗೆ ಬೇಸರ ಆಗ್ಬಿಟ್ಟಿದೆ ಏನು. ನಿನ್ನೆ ತಾನೇ ಬಜೆಟ್ ಮಾಡಿದ್ರು. ನಿನ್ನೆ ಬಜೆಟಲ್ಲಿ ಖಾಲಿ ಡಬ್ಬ ಖಾಲಿ ಕಾರ್ಯಕ್ರಮ, ಅರ್ಥ ಆಯ್ತಾ? ಖಾಲಿ ಡಬ್ಬದ ಕಾರ್ಯಕ್ರಮದಲ್ಲಿ ಸಾಲನೇ ಹೆಚ್ಚಾಗಿದೆ, ಸಾಲದ ಹೊರೆ ಜಾಸ್ತಿ ಆಗಿದೆ. ಮತ್ತು ಇನ್ನೊಂದೇನು, ಎಲ್ಲ ಅಲ್ಪಸಂಖ್ಯಾತರಿಗೆ ಏನೋ ಸ್ಕೂಲ್ ಕೊಡ್ತಾರಂತೆ, ಅವ್ರಿಗೆ ಏನೋ ಮದುವೆ ಕಾರ್ಯಕ್ರಮಕ್ಕೆ ದುಡ್ಡಂತೆ, ಮತ್ತು ಅವರು ಇದು ಲ್ಯಾಪ್ಟಾಪ್ ಕೊಡಿಸ್ತಾರಂತೆ, ಮತ್ತು ಕಂಪ್ಯೂಟ್ರ್ ಕೊಡಿಸ್ತಾರಂತೆ. ಏನು ಎಲ್ಲ ಅಲ್ಪಸಂಖ್ಯಾತರಿಗೇನೆ ಕೊಡ್ತಾ ಇರೋದು. ಮತ್ತು ನಮ್ಮ ಯಾರು ಹಿಂದೂಗಳಿಗೆ ಯಾರಿಗೂ ಇಲ್ಲ. ಅವ್ರು ಮಾಮೂಲಿ ತುಷ್ಟೀಕರಣ ರಾಜಕಾರಣ ಮಾಡೋದ್ರಲ್ಲಿ ನಂಬರ್ 1 ಸಿದ್ದರಾಮಯ್ಯನವರು. ಇದನ್ನೀಗ ಅನೌನ್ಸ್ ಮಾಡ್ಸೋಕ್ಕೆ ಪಾಪ ಭಾಳ ಕಷ್ಟ ಬಿದ್ದವ್ರೆ. 1 ವರ್ಷ ಕಾಲ ಯೋಚನೆ ಮಾಡಿದ್ರು ಏನೇನು ಕೊಡ್ಬೋದು ನಾನು ನಮ್ಮ ಅಲ್ಪಸಂಖ್ಯಾತರಿಗೆ ಅಂತ. ಎಷ್ಟು ದಿನ ನಡೀತದಪ್ಪ ರಾಜ್ಕುಮಾರ? ಏನಮ್ಮಮ್ಮ ಅಂದರೆ ಇನ್ನು 2 ವರ್ಷನಾ? ಆಮೇಲೆ ನಿನ್ನ ರಾಜಕಾರಣ ಏನೂ ಇಲ್ವಾ? ಮೂಲೆಗೆ ಹೋಗಿ ಬಿದ್ದೋಯ್ತೀಯ. ಆಮೇಲೆ ನಿನಗೆ ಯಾವನು ಕಾಂಗ್ರೆಸ್ಗೂ ಟಿಕೆಟ್ ಕೊಡೋಲ್ಲ, MLAನೂ ಆಗೋಲ್ಲ ನೀನು. MLA ಆದರೆ ತಾನೇ ನೀನು, MLAನೇ ಆಗೋಲ್ಲ ನೀನು. ಸ್ಕ್ರಾಪ್ ಆಗಿಬಿಡ್ತೀಯ. ಅರ್ಥ ಆಯ್ತಾ? ಸಿದ್ದರಾಮಯ್ಯ ಅವರೇ, ನೀವು ಆಗೋದೇ ಹಂಗೆ. ನೀವು ಇಷ್ಟು ಓವರ್ ಕಾನ್ಫಿಡೆನ್ಸಲ್ಲಿ ನೀವು ಇದು ಮಾಡ್ತಾ ಇರೋದನ್ನು ನೋಡಿದ್ರೆ, ನೀವು ಮುಂದೆ ಒಬ್ಬ ರಾಜಕಾರಣಿ ಆಗೋಕ್ಕೂ ಲಾಯಕ್ಕಿಲ್ಲ. ಎಲ್ಲಿ ಮೂಲೆಯಲ್ಲಿ ಕೂತ್ಕೋಬೇಕೋ ಗೊತ್ತೇ ಇಲ್ಲ, ಆದರೆ ಕೂತ್ಕೋತೀರ ಅಷ್ಟೇ. ಈ ವಿಷಯಕ್ಕಿಂತ ಹೆಚ್ಚಾಗಿ ನಮ್ಮ ನವ ಯುವ ನಾಯಕ ಯಾರು, ಕನಕಪುರ ಬಂಡೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾಯಿದ್ದಾರೆ ಅಂತ 11ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಹಂಗಂತ ಡೆಲ್ಲಿಗೆ ಹೋಗ್ತಾ ಇದ್ದಾರಂತೆ. ಯಾರನ್ನ ಕರೆಕೆ? ಸೋನಿಯಾ ಮೇಡಮ್ಮು, ಮತ್ತು ರಾಹುಲ್ ಗಾಂಧಿ, ಮತ್ತು ಪ್ರಿಯಾಂಕಾ ವಾದ್ರಾ, ಮತ್ತು ಇವರು ಯಾರೋ ಮಲ್ಲಿಕಾರ್ಜುನ ಖರ್ಗೆ, KC ವೇಣುಗೋಪಾಲು, ಮತ್ತು ಇವರು ಸುರ್ಜೇವಾಲಾ ಅವ್ರನ್ನ ಎಲ್ಲರನ್ನೂ ಆಹ್ವಾನ. ಅವರು ಎದುರುಗಡೆನೇ ಸಮ್ಮುಖದಲ್ಲೇ ಅವರು ಮುಖ್ಯಮಂತ್ರಿ ಬೇಕಂತೆ, ಇಲ್ಲಾಂದರೆ ಆಗಲ್ವಂತೆ. ಆ ಥರದ್ದೊಂದು ನಿರ್ಧಾರ ಮಾಡಿಕೊಂಡು ಅವರು ಹೊರಡ್ತಾ ಇದ್ದಾರೆ ಡೆಲ್ಲಿಗೆ ಒಂದು ವಿಶೇಷ ಆಹ್ವಾನ ಪತ್ರಿಕೆ. ಯಾರಿಗೆ? ಎಲ್ಲರಿಗೂ 6 ಜನಕ್ಕೂ ವಿಶೇಷ ಆಹ್ವಾನ ಪತ್ರಿಕೆ ಮಾಡಿ ಅವ್ರನ್ನೀಗ ಕರ್ಕೊಂಬರೋದಕ್ಕೆ ಹೊರಡ್ತಾ ಇದ್ದಾರೆ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರು. ಉಪಮುಖ್ಯಮಂತ್ರಿ ಆಗಿದ್ದವರು ನೆಕ್ಸ್ಟ್ ಮುಂದಿನ ಇದರಲ್ಲಿ 11ನೇ ತಾರೀಕಿಂದ ಮುಖ್ಯಮಂತ್ರಿ ಆಗ್ತಾರೆ. ನಾನು ಸಹ ಸಾಮಾನ್ಯವಾಗಿ ಅವ್ರನ್ನೀಗ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಾನು ಕಲ್ಪನೆಯೂ ಕೂಡ ಇರಲಿಲ್ಲ. ಆದರೆ ಸಣ್ಣ ಪುಟ್ಟ ಸುಳುಗಳು ಸಿಗುವಂಥ ಸಂದರ್ಭದಲ್ಲಿ ಇದ್ದರೂ ಇರಬಹುದು, ಇಲ್ಲದೇ ಇರಬಹುದು. ಎರಡೂ ಸುಳ್ಳು ಮತ್ತು ಸತ್ಯ ಅಂತ ಅಂದ್ಕೊಳ್ಳಿ ಹಿಂಗಂತ ಹೇಳ್ಕೊಂಡು ನಾನು ಈ ಮಾತಿಗೆ ಹೇಳ್ತಾ ಇದ್ದೀನಿ. ನೀವೇನು ಬೇಕಾದ್ರೂ ತಿಳ್ಕೊಬೋದು. ಆದರೆ ಡಿ ಕೆ ಶಿವಕುಮಾರ್ ಯೋಗದ ಪ್ರಕಾರವಾಗಿ, ಡಿ ಕೆ ಅನ್ನುವ ಯೋಗದ ಪ್ರಕಾರವಾಗಿ ಅವರು ಕಾಂಗ್ರೆಸ್ಸಿಂದ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇದು ಪಕ್ಕಾ
ಮತ್ತೆ ಇನ್ನೂ ಒಂದು ಸತಿ ಹೇಳ್ತೀನಿ. ಆದರೆ ಈ ಸಣ್ಣ ಪುಟ್ಟ ವಿಷಯಗಳು ಮತ್ತು ಅವರು ಆ ಪೇಪರ್ನವರು ಬೇರೆ ಬೇರೆಯವರು ಆಲೋಚನೆಯಲ್ಲಿ ಸಿಕ್ಕಿರ್ತಕ್ಕಂಥದ್ದು 11ನೇ ತಾರೀಕು ಪ್ರಮಾಣ ವಚನ ಡಿ ಕೆ ಶಿವಕುಮಾರ್ ಮಾಡಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಮತ್ತೆ ಅದನ್ನೀಗ ಅನುಮೋದಿಸ್ತೀನಿ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಆಯಿತಾ? ಇಷ್ಟು ಹೇಳಿ ನಾನು ಈ ಕಾರ್ಯಕ್ರಮನೀಗ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.